ಪುತ್ತೂರು ನವತೇಜ ಟ್ರಸ್ಟ್ ಮತ್ತು ಇತರ ಸಂಘ ಸಂಸ್ಥೆಗಳೊಂದಿಗೆ ನಡೆಸತಕ್ಕಂತಹ ಹಲಸು ಮೇಳದ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅರ್ಥಗತ ಬಂಧುಗಳಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನವತೇಜದ ಟ್ರಸ್ಟಿ ಆದಂತಹ ಸುಹಾಸ್ ಮರಿಕೆ ನಮ್ಮ ಜೊತೆ ಇದ್ದಾರೆ. ನಾನು ಅನಂತಪ್ರಸಾದ ನೈತರಿಕ ಅಂತ ಹೇಳಿ ಟ್ರಸ್ಟಿನ ನವತೇಜ ಟ್ರಸ್ಟಿನ ಅಧ್ಯಕ್ಷ. ಹಾಗೆ ಇವರು ಪಶುಪತಿ ಶರ್ಮಾ ಅಂತ ಹೇಳಿಕೊಂಡು ಜೆ.ಕಾಮ್ ಪುತ್ತೂರಿನ ಇದರ ಅಧ್ಯಕ್ಷರು ಪಶುಪತಿ ಶರ್ಮಾ ಅಂತ. 2018ರಿಂದ ನಾವು ಪುತ್ತೂರಿನಲ್ಲಿ ಹಲಸು ಮೇಳವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಲಸಿಗೆ ಒಂದು ಮೌಲ್ಯವನ್ನು ಕೊಡುವ ಉದ್ದೇಶ, ಅದರ ಜೊತೆಗೆ ಇತರ ಹಣ್ಣುಗಳಾದಂತಹ ಮಾವು ಇರ್ಬೋದು, ಇನ್ನಿತರ ನಾಟಿ ತಳಿಗಳಂತಹ ಹಣ್ಣುಗಳನ್ನು ಒಂದು ಉತ್ತೇಜಿಸುವಂತಹ ಕಾರ್ಯಕ್ರಮ ಮತ್ತು ಅದಕ್ಕೆ ಮೌಲ್ಯವರ್ಧನೆಯನ್ನು ಮಾಡಲಿಕ್ಕೆ ಬೇಕಾಗಿ ನಾವು ಪುತ್ತೂರಿನಲ್ಲಿ 2018ಕ್ಕೆ ಪ್ರಪ್ರಥಮವಾಗಿ ನಾವು ಹಲಸು ಮೇಳವನ್ನು ಮಾಡಿದ್ದೇವೆ. ಈ ಹಲಸು ಮೇಳಕ್ಕೆ ಮೂಲ ಕಾರಣ ಅಡಿಕೆ ಪತ್ರಿಕೆ ಸಂಪಾದಕರಾದಂಥ ಶ್ರೀ ಪಡ್ರೆಯವರ ನೇತೃತ್ವದಲ್ಲಿ ಹಲಸಿಗೆ ಒಂದು ಆಂದೋಲನವನ್ನು ಮಾಡಿ ಇಡೀ ಈಗ ನಮ್ಮ ದೇಶ ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಹಲಸಿಗೆ ಒಂದು ಒಳ್ಳೆಯ ಮೌಲ್ಯವನ್ನು ತರುವಲ್ಲಿ ನಮ್ಮ ಶ್ರೀ ಪಡ್ರೆಯವರು ಅತ್ಯಂತ ಕಾರಣಕರ್ತರಾಗಿದ್ದರು. ಅವರು ನಮ್ಮ ಹಲಸಿನ ರಾಯಭಾರಿಯೂ ಹೌದು. ಅವರ ನೇತೃತ್ವದಲ್ಲಿ ಅವರ ಜೊತೆ ಸೇರಿಕೊಂಡು ನಾವು 2018ಕ್ಕೆ ಪ್ರಾರಂಭಗೊಂಡಂತಹ ಈ ಹಲಸು ಮೇಳ, ಫಸ್ಟಿಗೆ ನಾವು ನವಚೇತನ ಟ್ರಸ್ಟ್ನಲ್ಲಿ ಇದ್ದಂಥ ಹೆಸರನ್ನು ಚೇಂಜ್ ಮಾಡಿಕೊಂಡು ನವತೇಜ ಟ್ರಸ್ಟ್ ಅಂತ ಹೇಳಿ ಮಾಡಿ ನಾವೀಗ 7ನೆಯ ಬಾರಿಗೆ ಪುತ್ತೂರಿನಲ್ಲಿ ಹಲಸು ಮೇಳವನ್ನು ಮಾಡ್ತಾಯಿದ್ದೇವೆ. ಈ ಹಲಸಿಗೆ ಎಷ್ಟು ಕಡೆ ನೀವು ನೋಡಿರ್ಬೋದು, ಹಲಸು ಅಂತ ಹೇಳುವಂಥದ್ದು ಮಾತ್ರ ಇತ್ತು. ಹಲಸನ್ನು ತಿನ್ನದಂತಹ ಒಂದು ಸಮಯ ಇತ್ತು. ಯಾಕಂತ ಹೇಳಿದರೆ ಹಿಂದೆ ಹಲಸಿಂದಾಗಿಯೇ ನಾವು ದೊಡ್ಡದವರಾದದ್ದು. ಈಗ ನಾವು ಸಣ್ಣದಿರುವಾಗ ನಮಗೆ ಅತಿ ಬಡತನದಿಂದಾಗಿ ನಾವು ಈ ಹಲಸು ಮೊದಲು ಹಣ್ಣು ತಿಂದು ಮತ್ತೆ ಊಟ ಮಾಡುವಂಥ ಕಾಲ ಇತ್ತು ಆ ಸಂದರ್ಭದಲ್ಲಿ. ಯಾಕಂತ ಹೇಳಿದರೆ ನಮಗೆ ಹಲಸಿನ ಬೀಜದ ಪಲ್ಯ ಅದನ್ನು ಮಾಡಿ ನಾವು ಒಂದು ಹೊತ್ತನ್ನು ಅದನ್ನು ಉಪಕಾರಿ, ಯಾಕಂದರೆ ತಿಂಡಿಯನ್ನಾಗಿ ಮಾಡಿ ಜೀವಿಸಿದಂತಹ ಕಾಲವು ನಮ್ಮ ಬಾಲ್ಯದ ದಿನಗಳು ಕಳೆದಿತ್ತು. ಹಾಗಾಗಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಇದ್ದಂತಹ ಹಲಸಿಗೆ ಮತ್ತೆ ಬರುವ ಅದರ ವ್ಯಾಲ್ಯೂವೇ ಹೋಯಿತು. ಅದನ್ನು ಪುನರಪಿ ತರುವಂತಹ ಉದ್ದೇಶ ಈ ಹಲಸು ಮೇಳದ್ದು. ಇದರ ಮತ್ತು ಅದು ಅಲ್ಲದೆ ಸಣ್ಣ ಈ ಮನೆಯಲ್ಲೇ ಮಾಡತಕ್ಕಂತಹ ಈ ಹಲಸು ಸಣ್ಣ ಉದ್ಯಮಗಳು ಅವರಿಗೆಲ್ಲ ಪ್ರೋತ್ಸಾಹ ಕೊಡುವ ಉದ್ದೇಶವೂ ಸಮೇತ ನಮ್ಮ ಈ ಹಲಸು ಮೇಳದ್ದಾಗಿದೆ. ಈ ಎಲ್ಲ ಉದ್ದೇಶ ಇಟ್ಟುಕೊಂಡು ನಾವು 2018ರಿಂದ ಪ್ರಾರಂಭಗೊಂಡು ಇಲ್ಲಿ ತನಕ ಪ್ರತಿ ವರ್ಷ, ಕೊರೋನಾದ ಒಂದು ವರ್ಷ ಬಿಟ್ಟು ಮತ್ತೆಲ್ಲ ವರ್ಷ ನಾವು ಪುತ್ತೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಹಲಸು ಮೇಳವನ್ನು ನಾವು ಒಂದು ಹಲಸು ಹಬ್ಬದ ಥರ, ಮೇಳ ಅಲ್ಲ, ಒಂದು ಹಬ್ಬದ ಥರ ಇಡೀ ನಾವು ಮಾಡ್ತಾ ಇದ್ದೇವೆ. ಈ ಬಾರಿ ಸ್ವಲ್ಪ ವಿಶೇಷವಾದಂತಹ ಒಂದು ಹಲಸು ಮೇಳ ಮಾಡುವ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಮೊದಲೆಲ್ಲ ಹಾಲಲ್ಲಿ ಮಾಡ್ತಾ ಇದ್ವಿ. ಈ ಸಾರಿ ನಾವು ಪುತ್ತೂರಿನ ಕೇಂದ್ರವಾದಂಥ ಕಿಲ್ಲೆ ಮೈದಾನದಲ್ಲಿ ಟ್ರಸ್ಟ್ಗಳ ಮುಖೇನ ಹಾಕಿ ದೊಡ್ಡ ಥರವಾದಂತಹ ಒಂದು ಹಲಸು ಮೇಳವನ್ನು ಈ ಸಾರಿ ನಾವು ಆಯೋಜನೆ ಮಾಡಲಿಕ್ಕಿದ್ದೇವೆ. ಯಾಕಂತೇಳಿದರೆ ಬಂದಂಥ ಗ್ರಾಹಕರಿಗೆ, ಅಲ್ಲಿ ಬರುವಂತಹ ಎಲ್ಲ ನಮ್ಮ ಸ್ಟಾಲ್ನ ಅವರಿಗೆ ವ್ಯಾಪಾರ ಹಾಗೂ ಅವರಿಗೆ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿಸಿಗೋಸ್ಕರವಾಗಿ ಈ ಸಾರಿ ನಾವು ವಿಶಾಲವಾದಂತಹ ಜಾಗದಲ್ಲಿ ಹಲಸು ಮೇಳವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ 7ನೆಯ ಹಲಸು ಮೇಳ. 6, 7, 8 ಜೂನ್ ತಿಂಗಳ ಪ್ರಥಮ ಶುಕ್ರ ಶನಿವಾರ ಆದಿತ್ಯವಾರದಿಂದ ನಡೀತಾ ಇರುವಂತಹ ಈ ಹಲಸು ಹಣ್ಣು ಮೇಳದಲ್ಲಿ ಏನೆಲ್ಲ ಇರಲಿಕ್ಕಿದೆ ಅಂತೇಳಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಒಂದು 100ಕ್ಕೂ ಹೆಚ್ಚು ತಳಿಯ ಹಲಸು ಮತ್ತು ಮಾವಿನ ಮತ್ತು ಇತರ ಹಣ್ಣುಗಳು, ನಾವೇನು ಟ್ರಾಪಿಕಲ್ ಅಂದರೆ ನಮ್ಮ ಬಾಂಬೆ ಅಥವಾ ಏನು ಗುಜರಾತ್ನ ಬೆಲ್ಟಿಂದ ಕೇರಳದವರೆಗೆ ಏನು ಕೋಸ್ಟಲ್ ಬೆಲ್ಟಲ್ಲಿ ಬೆಳೆಯುವಂಥ ಎಲ್ಲ ಹಣ್ಣುಗಳ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ನಡೀಲಿಕ್ಕಿದೆ. ಅದರ ಜೊತೆಗೆ ಒಂದು 10 ಟನ್ನಿಗೂ ಮಿಕ್ಕಿ ಕೆಂಪು, ಬಿಳಿ ಮತ್ತು ಹಳದಿ ಸೊಳೆಯ ಹಲಸಿನ ಹಣ್ಣು ಬರಲಿಕ್ಕಿದೆ. ಒಂದು 25ಕ್ಕೂ ಮಿಕ್ಕಿ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣು, ಉತ್ತರ ಪ್ರದೇಶದ ಇಮಾಮ್ ಪಸಂದಿಂದ ಹಿಡಿದು ನಮ್ಮಲ್ಲಿ ಬೆಳೆಯುವಂತಹ ಏನು ರತ್ನ ಅಥವಾ ಮಲ್ಲಿಕಾ ಹಣ್ಣಿನವರೆಗೆ ಒಂದು 20ರಿಂದ 25 ರೀತಿಯ ಮಾವಿನ ಹಣ್ಣಿನ ಪ್ರದರ್ಶನ ಮತ್ತು ಮಾರಾಟ ಈ ಮೇಳದಲ್ಲಿ ಆಗಲಿಕ್ಕಿದೆ. ಅದರ ಜೊತೆಗೆ ಹಲಸಿನ ಖಾದ್ಯಗಳು, ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಆಗ್ತಾ ಇದ್ದಂಥ ಹಲಸಿನ ಚಿಪ್ಸಿಂದ ಹಿಡಿದು ಉಪ್ಪು ಸೊಳ್ಳೆವರೆಗೆ ಏನೆಲ್ಲ ಖಾದ್ಯಗಳನ್ನು ಮಾಡಲಿಕ್ಕಾಗ್ತದ, ಇದು ಪ್ರಾಡಕ್ಟ್ಸ್ ಲೈನಲ್ಲಿ ಅದು ಕೂಡ ಒಂದು 25ರಿಂದ 30 ಮಳಿಗೆಗಳು ಅಂಥದ್ದು ಬರಲಿಕ್ಕಿದೆ. ಅದರ ಜೊತೆಗೆ ಸಾಂಪ್ರದಾಯಿಕ ಮತ್ತು ನಶಿಸಿ ಹೋಗುತ್ತಾ ಇರುವಂಥ ಏನು ಉಪ್ಪು ಸೊಳ್ಳೆಯ ಹಲಸಿನ ರೊಟ್ಟಿಯಿಂದ ಹಿಡಿದು ಈಗಿನ ಹಲಸಿನ ಕಬಾಬಿನವರೆಗೆ
ಒಂದು 70-80ಕ್ಕೂ ಮಿಕ್ಕಿ ರೀತಿಯ ಖಾದ್ಯಗಳ ಒಂದು ವಿಶಿಷ್ಟವಾದ ಒಂದು ಫುಡ್ ಕೋರ್ಟ್ ಬರಲಿಕ್ಕಿದೆ. ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಈ ವರ್ಷ ನಮ್ಮ ಮೇಳದಲ್ಲಿ ರಾರಾಜಿಸಲಿಕ್ಕಿದೆ, ಒಂದು ಹೊಸ ವಿಶೇಷ. ಸೊ ಈ ಥರ ಇದು ಹಲಸಿನ ಮೇಳದಲ್ಲಿ ಮಳಿಗೆಗಳಾದರೆ, ಆದಿತ್ಯವಾರ ದಿವಸ ಒಂದು ಹಲಸಿನ ಭೋಜನ ಅಂತೇಳೋ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟನ್ನು ಇಟ್ಟಿದ್ದೇವೆ. ಒಂದು 25-30 ಖಾದ್ಯಗಳನ್ನು ಒಳಗೊಂಡ ಒಂದು ಬೃಹತ್ ಲಂಚ್ ಅನ್ನು, ಅದು ವಿತ್ ಟಿಕೆಟ್. ಯಾರೆಲ್ಲ ಹಲಸಿನ ವಿಶಿಷ್ಟ ಊಟವನ್ನು ತಿನ್ನಲಿಕ್ಕೆ ಅಥವಾ ಉಣ್ಲಿಕ್ಕೆ ಇಷ್ಟಪಡ್ತಾರೋ ಅಂಥವರಿಗೋಸ್ಕರ ಒಂದು ಹಲಸಿನ ಬೃಹತ್ ಊಟ ಕೂಡ ಈ ಮೇಳದಲ್ಲಿ ವಿಶೇಷ ಆಗಲಿಕ್ಕಿದೆ. ಹಾಗೆ ಅದರ ಜೊತೆಗೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ಇದರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಳಿಗೆಗಳಿಗೆ ಚಾಲನೆ ಕೊಡಲಿಕ್ಕಿದ್ದಾರೆ. ಕ್ಯಾಂಪ್ಕೋ ಡೈರೆಕ್ಟರ್ ಆದಂಥ ರಾಘವೇಂದ್ರ ಭಟ್ರು ಮತ್ತು ಕೃಷಿಕರು ಮಣಿಲ ಮಾದೇವ ಶಾಸ್ತ್ರಿ ಅಂತ ಅವರು ಆ ಸಂದರ್ಭದಲ್ಲಿ ಉಪಸ್ಥಿತ ಇದ್ದಾರೆ. ಶುಕ್ರವಾರ ಸಂಜೆ ಮೇಳಕ್ಕೆ ಏನು ಸಭಾ ಕಾರ್ಯಕ್ರಮದ ಮೂಲಕ ಚಾಲನೆ ನೀಡಲಿಕ್ಕಿದ್ದೇವೆ. ಅದಕ್ಕೆ MLC ಆದಂಥ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಬರಲಿಕ್ಕಿದ್ದಾರೆ. ಹಾಗೆ ಕ್ಯಾಂಪ್ಕೋ ಅಧ್ಯಕ್ಷರು ಕಿಶೋರ್ ಕುಮಾರ್ ಕೊಡಗಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅಂತಾರಾಷ್ಟ್ರೀಯ ಹಲಸು ರಾಯಭಾರಿ ಶ್ರೀಪಡ್ರೆ ಅವರು ಆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡ್ತಾರೆ. ಹಾಗೆ ಅತಿಥಿಗಳಾಗಿ ಕೇಶವ ಪ್ರಸಾದ್ ಮುಳಿಯ, ಹಾಗೆ ಪುತ್ತೂರಿನ ನಗರಸಭೆಯ ಮಧು ಎಸ್ ಮನೋಹರ್ ಅವರು ಇದ್ದಾರೆ. ಹಾಗೆ ನಾಡಿನ ಪ್ರಸಿದ್ಧ 20-25 ಕವಿಗಳ ಒಂದು ಕವಿಗೋಷ್ಠಿ, ಹಲಸಿನದ್ದೇ ಒಂದು ಕವಿಗೋಷ್ಠಿ ಈ ಮೇಳದಲ್ಲಿ ಆಗಲಿಕ್ಕಿದೆ. ಇದೊಂದು ಹೊಸ ಪ್ರಯತ್ನ ಮತ್ತು ವಿಶೇಷ. ಅದು ಸಂಜೆ ಇನಾಗ್ರೇಷನ್ನ ನಂತರ 6 ಗಂಟೆಯಿಂದ ಶುರುವಾಗುತ್ತೆ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಉಮೇಶ್ ನಾಯಕ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ನಾಡಿನ 20-25 ಕವಿಗಳು ಹಲಸಿನ ಬಗ್ಗೆ ಕಾವ್ಯ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ 2ನೇ ದಿನ ಶನಿವಾರ ದಿವಸ ಹಣ್ಣಿನೊಂದಿಗೆ ಅಂತ ಗೋಷ್ಠಿ. ಈ ನಮ್ಮ ಊರಿನಲ್ಲಿ ಹಲಸಿನ ಹಣ್ಣಿನದ್ದೇ ತೋಟ ಮಾಡಿ ಯಶಸ್ಸು ಕಂಡ ಕೃಷಿಕರನ್ನು ನಾವು ಮಾತಾಡಿಸ್ಲಿಕ್ಕಿದ್ದೇವೆ, ಮಾರ್ಕೆಟಿಂಗ್ ಎಲ್ಲ ಮಾಡಿ. ಅದರಲ್ಲಿ ಮುರಳೀಧರ ಕೆ ಅಂತೇಳಿ, ಸತ್ವಂ ಹರ್ಬಲ್ ವಾಟರ್ ಅಂತೇಳಿ ಅದರ ಓನರ್ ಕೂಡ ಬರಲಿಕ್ಕಿದ್ದಾರೆ. ಅದರ ಜೊತೆಗೆ ಸಂತೋಷ್ ಬೋನಂತಾಯ, ವಿನಯ್ ಸೇಡಿಯಾಪು, ಹಾಗೆ ಶಿವಪ್ರಸಾದ್ ಪಟ್ಟೆ ಮತ್ತು ಚೇತನ್ ಶೆಟ್ಟಿ ಅಂತ ಇವರೆಲ್ಲ ಹಣ್ಣುಗಳನ್ನು ಬೆಳೆದು ಅದನ್ನು ರೈತರೇ ಆಗಿದ್ದುಕೊಂಡು ಮಾರ್ಕೆಟ್ ಮಾಡ್ತಾ ಯಶಸ್ಸು ಕಂಡಂಥ ರೈತರು. ಇವರನ್ನು ನಾವು ಮಾತಾಡಿಸ್ಲಿಕ್ಕಿದ್ದೇವೆ. ಜೊತೆಗೆ ಈ ಬಾರಿಯ ಒಂದು ಹಲಸು ಮೇಳದಲ್ಲಿ ವಿಶೇಷ ಅಂದರೆ ಹಲಸಿನ ಒಂದು ಅರಿವನ್ನು ತಿಳಿಸುವ ಅಂತಹ ಒಂದು ವಿಶೇಷವಾದ ತಾಳಮದ್ದಳೆ. ಅದಕ್ಕೆ ಪನಸೋಪಾಖ್ಯಾನ ಅಂದರೆ, ಪನಸು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಹಲಸು ಅಂತ, ಪನಸೋಪಾಖ್ಯಾನ ಅಂತೇಳಿ ಒಂದು ಹೆಸರನ್ನು ನೀಡಿ ಅದಕ್ಕೆ ಈ ಕಾರ್ಯಕ್ರಮಕ್ಕೋಸ್ಕರ ಹೊಸ ಪ್ರಸಂಗವನ್ನು ಬರೆದು ಒಂದು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದು ಪನಸೋಪಾಖ್ಯಾನ, ವಿಶೇಷವಾದ ಹಲಸಿನ ಅರಿವನ್ನು ತಿಳಿಸುವಂಥ ಒಂದು ತಾಳಮದ್ದಳೆ. ಸೊ ಈ ಕಾರ್ಯಕ್ರಮವನ್ನು ಶ್ರೀ ಸೇಡಿಗೊಮ್ಮೆ ವಾಸುದೇವ ಭಟ್ರು ಇದರ ಪ್ರಸಂಗವನ್ನು ಬರೆದಿದ್ದಾರೆ, ಪದ್ಯ ಎಲ್ಲ ಬರೆದಿದ್ದಾರೆ. ಅದಕ್ಕೆ ಅಡ್ಕ ಗೋಪಾಲಕೃಷ್ಣ ಭಟ್ರು ಅದರ ಕಥೆಯನ್ನು ಒಂದು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ನಾಕಾರಂತ ಪೆರಾಜೆ ಅವರು ಇದನ್ನು ಒಂದು ಅವರ ಕಲ್ಪನೆಯಲ್ಲಿ ಆಗ್ತಾ ಇರುವಂಥ ಈ ಕಾರ್ಯಕ್ರಮ ಪ್ರಸಂಗ ಬಿಡುಗಡೆಯನ್ನು ಕೂಡ ನಾವು ಅಲ್ಲಿ ಮಾಡಲಿಕ್ಕಿದ್ದೇವೆ. ಪ್ರೊಫೆಸರ್ VG ಭಟ್ರು, ನಿವೃತ್ತ ಪ್ರಾಂಶುಪಾಲರಾದಂಥ ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಯಕ್ಷರಂಗ ಪುತ್ತೂರಿನ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಕೃಷಿಕರು ಮರುದಿವಸ ಆದಿತ್ಯವಾರ ದಿವಸ ಕೃಷಿಕರು ವ್ಯಾಲ್ಯೂ ಅಡಿಷನ್ ಮಾಡಿದವರು, ಈಗ ಕೊಕ್ಕೋ ಬೆಳೆದು ಕೊಕ್ಕೋವನ್ನು ಚಾಕ್ಲೇಟ್ ಆಗಿ ಕನ್ವರ್ಟ್ ಮಾಡಿದವರು, ಕ್ಯಾಶ್ಯೂವನ್ನು ಗೇರು ಬೀಜವನ್ನು ಬೆಳೆದು ಅದನ್ನು ಕೂಡ ವ್ಯಾಲ್ಯೂ ಅಡಿಷನ್ ಮಾಡಿ ಪ್ಯಾಕಿಂಗ್ ಮಾಡಿದ ಅಂತ ನಾವು ಕೃಷಿಕರನ್ನು ಮತ್ತೆ ಪುನಃ ಇನ್ನೊಂದು ಗೋಷ್ಠಿಯಲ್ಲಿ ಕಾಣಲಿಕ್ಕಿದ್ದೇವೆ. ಅಂದರೆ ಉದ್ದೇಶ ಇಷ್ಟೇ, ಕೃಷಿಕರ ಉದ್ಯಮ ಅಥವಾ ಕೃಷಿಕ ಉದ್ಯಮಿ ಆಗಬೇಕು ಮತ್ತು ಕೃಷಿಕರ ಏನು ಉತ್ಪಾದನೆ ಇದೆ ಅದು ಡಬಲ್ ಆಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಕನಸು. ಸೊ ಅಂಥ ಒಂದು ಪ್ರಯತ್ನ ಮಾಡಿದವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವುದು ಮತ್ತು ಅವರಿಂದ ಇನ್ನಷ್ಟು ಹೊಸ ಜನರಿಗೆ ಪ್ರೇರಣೆಯನ್ನು ನೀಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಅಲ್ಲಿ ಜೇನು ಕೃಷಿಕರಾದಂಥ ಶ್ರೀ ಶಾಂಭಟ್ ವಾದ್ಯಕೋಡಿ ಮತ್ತು ಶ್ರೀ ರಾಮಚಂದ್ರ ಪುದ್ಯೋಡು ಅಂತ ಮೊಜೆಂಟಿ ಜೇನು ಅಂತ ಸಣ್ಣ ಜಾತಿಯ ಜೇನು, ಅದನ್ನು ಕೂಡ ಕಮರ್ಷಿಯಲ್ ಆಗಿ ಬೆಳೆದು ಮಾರ್ಕೆಟ್ ಮಾಡಿದವರನ್ನು ಆ ಸಂದರ್ಭದಲ್ಲಿ ನಾವು ಮಾತಾಡಿಸ್ಲಿಕ್ಕಿದ್ದೇವೆ. ಸಂಜೆ ಅದೇ ಆದಿತ್ಯವಾರ ಸಂಜೆ ಈ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ ಸುಪ್ರೀತ್ ಲೋಬೋ ಅಂತ ಅವರು ಒಂದು ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇರೋರು, ಹಲಸಿನ ಮೌಲ್ಯ ಮತ್ತು ದೇಹಕ್ಕೆ ಹಲಸು ಯಾವ ರೀತಿ ಸ್ಪಂದಿಸ್ತದೆ ಮತ್ತು ಹಲಸು ಯಾವುದಕ್ಕೆಲ್ಲ ಒಳ್ಳೆಯದು, ಆರೋಗ್ಯ ಪೂರಕವಾಗಿ ಹಲಸು ಹೇಗೆ ಅಂತ ಹೇಳುವ ಬಗ್ಗೆ ವಿಷಯವನ್ನು ಮತ್ತು ಇಡೀ ಸಮಾರಂಭಕ್ಕೆ ಒಂದು ಸಮಾಪನಾ ನುಡಿಯನ್ನು ಹೇಳಲಿಕ್ಕಿದ್ದಾರೆ. ಹಾಗೆ ಆ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರು ಮತ್ತು ಪುತ್ತೂರಿನ ವಿದ್ಯಾಸಂಸ್ಥೆಯ ಮಾಲಕರಾದಂಥ ರೆವರೆಂಡ್ ವಿಜಯ ಹಾರ್ವಿನ್ ಅವರು, ಧೀರಜ್ ಬಿ ಉದ್ಯಾವರ ಅವರು, ಹಾಗೆ ದ್ವಾರಕ ಕನ್ಸ್ಟ್ರಕ್ಷನ್ನ ಗೋಪಾಲಕೃಷ್ಣ ಭಟ್ರು ಆ ಸಭೆಯಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ.
ಈ ಇಡೀ ಕಾರ್ಯಕ್ರಮಕ್ಕೆ ನಮ್ಮನ್ನು ಪ್ರಾಯೋಜಕ ಮಾಡ್ತಾ ಇರುವಂಥವರು ಮುಳಿಯಾ ಪ್ರಾಪರ್ಟೀಸ್, ಹಾಗೆ ದ್ವಾರಕಾ ಕನ್ಸ್ಟ್ರಕ್ಷನ್, ಕ್ಯಾಂಪ್ಕೋ ಲಿಮಿಟೆಡ್, ಗ್ರಾಮಜನ್ಯ FPO, SRK ಲ್ಯಾಡರ್ಸ್, ವಿಜಯ ಸೋಲಾರ್, ಕೋಕೋನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್, ಪಶುಪತಿ ಎಲೆಕ್ಟ್ರಿಕಲ್ಸ್ ಹಾಗೆ ರಾಧಾಸ್ ಪುತ್ತೂರು ಇವರು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ನಮ್ಮ ಜೊತೆ ಜೆಕಾಂ ಪುತ್ತೂರು ಟೇಬಲ್ 1.0 ಹಾಗೆ ರೋಟರಿ ಕ್ಲಬ್ ಯುವ ಪುತ್ತೂರು ಹಾಗೆ ಅಡಿಕೆ ಪತ್ರಿಕೆ ಪುತ್ತೂರು ಇವರು ಸಹಯೋಗವನ್ನು ನೀಡಿದ್ದಾರೆ. ಸೊ ಇಡೀ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ MLAಗಳು, ಈಗಿನ MLA ಅವರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಒಂದು ಸರ್ವಾಂಗೀಣವಾಗಿ ಅದ್ಭುತ ರೀತಿಯಲ್ಲಿ ಮೂಡಿ ಬರಲಿಕ್ಕಿದೆ. ಸೊ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಮುಂದಕ್ಕೆ ನಮ್ಮ ಜೆಕಾಂ ಟೇಬಲ್ನ ಪಶುಪತಿ ಶರ್ಮಾ ಅವರು ಮಾತು. ಹಲಸು ಈಗಾಗಲೇ ಹಲಸು ಹಣ್ಣು ಮೇಳ 6-7-8ಕ್ಕೆ ಜರುಗಲಿಕ್ಕಿದೆ ಪುತ್ತೂರಿನ ಕಿಲ್ಲ ಮೈದಾನದಲ್ಲಿ. ಆ ಪ್ರಯುಕ್ತ ರೋಟರಿ ಕ್ಲಬ್ ಪುತ್ತೂರು ಯುವ ಮತ್ತು ಜೆಕಾಂ ಟೇಬಲ್ ಪುತ್ತೂರು 1.0 ಸೊ ಇದರ ವತಿಯಿಂದ ಪ್ರತಿ ವರ್ಷ ಆಗುವಂತೆ ಈ ವರ್ಷ ಕೂಡ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆಲ್ಲ ಸ್ಪರ್ಧೆಗಳಿದೆ. ಸೊ ಈ ಸ್ಪರ್ಧೆಗಳು ಮನೋರಂಜನೆಗಾಗಿ ಅಲ್ಲಿ ಬಂದಂಥ ಯಾರೆಲ್ಲ ಸುತ್ತಾಡ್ತಾ ಇರ್ತಾರೆ ಅವರಿಗೊಂದು ಮನೋರಂಜನೆಗೋಸ್ಕರ ನಾವು 7ನೇ ತಾರೀಕಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿದ್ದೇವೆ. ವಿಶೇಷವಾಗಿ ಹಲಸಿನ ತೂಕ ಊಹಿಸುವಂಥ ಸ್ಪರ್ಧೆ, ಹಲಸು ಎತ್ತುವಂಥ ಒಂದು ಸ್ಪರ್ಧೆ, ಹಲಸಿನ ಹಣ್ಣನ್ನು ಬಿಡಿಸುವಂಥ ಸ್ಪರ್ಧೆ, ಹಲಸಿನ ಹಣ್ಣನ್ನು ತಿನ್ನುವಂಥ ಒಂದು ಸ್ಪರ್ಧೆ, ಹಲಸಿನ ಎಲೆಯ ಕೊಟ್ಟೆ ಮೂಡೆ ಅಂತ ಹೇಳ್ತಾರೆ ಅದನ್ನು ಒಂದು ಮಹಿಳೆಯರಿಗೋಸ್ಕರ ಕಟ್ಟುವಂಥ ಒಂದು ಸ್ಪರ್ಧೆ, ಅಡಿಗೆ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮಕ್ಕಳಿಗೆ ಜರುಗಲಿಕ್ಕಿದೆ. ಹಲಸಿನ ಮೇಲೆ ಇರ್ತದೆ ಇದೆಲ್ಲ, ಹಲಸು ಮತ್ತು ಹಣ್ಣಿನ ಮೇಲೆ ಚಿತ್ರ ಬಿಡಿಸುವ ಸ್ಪರ್ಧೆ. ಸೊ ಇಷ್ಟು ಸ್ಪರ್ಧೆಗಳು ಶನಿವಾರ ಮತ್ತು ಆದಿತ್ಯವಾರ ಈ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಸೊ ಈ ಸ್ಪರ್ಧೆಗಳ ಹೆಚ್ಚಿನ ವಿವರಗಳನ್ನು ನಮ್ಮನ್ನು ಆಯೋಜಕರನ್ನು ಕಾಂಟ್ಯಾಕ್ಟ್ ಆಗ್ಬೋದು, ರಿಜಿಸ್ಟ್ರೇಷನ್ ಮಾಡಬೇಕಿದ್ದಕ್ಕೆ. ಸೊ ಜೆಕಾಂ ಪುತ್ತೂರು ಮತ್ತು ರೋಟರಿ ಕ್ಲಬ್ ಪುತ್ತೂರು ಇವ ಈ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನಗಳನ್ನು ಕೂಡ ಕೊಡಲಿಕ್ಕಿದೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಹೇಳ್ತಾರೆ. ನಮಸ್ಕಾರ.